ಅವ್ರು ಹೇಳಿದ್ರು ಎರಡೂ ಪಾರ್ಟಿಯವರು ಸಿದ್ದರಾಮಯ್ಯವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ. ಅವ್ರಿಗೆ ದೇಶದಲ್ಲಿ ಯಾವ ವಿರೋಧ ಪಕ್ಷಗಳು ಇರೋದು ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಬಿಜೆಪಿ ಆಡಳಿತದಲ್ಲಿ ಎಷ್ಟು ಭ್ರಷ್ಟಾಚಾರಗಳು ನಡೀತದೆ, ಬಾಯಿಗೆ ಬೀಗ ಹಾಕೊಂಡಿರ್ತಾರೆ. ಅದೇ ಬೇರೆ ಬಿಜೆಪಿಯೇತರ ಪಕ್ಷಗಳಿಗೆ ಇವರು ರಾಜ್ಯಪಾಲರ ಮುಖಾಂತರ ಟಾರ್ಚರ್ ಕೊಡೋ ಕೆಲಸನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಇವತ್ತು ಟ್ರಾನ್ಸ್ಪರೆಂಟ್ ಆಗಿ ಇದ್ದಿದ್ರೆ ಯಾವುದು ಫಸ್ಟ್ ಪ್ರಿಯಾರಿಟಿ ಮೇಲೆ ದಾಖಲಾಗಿತ್ತು ಪ್ರಾಸಿಕ್ಯೂಷನ್ಗೆ ಕೊಡಬೇಕಾಗಿತ್ತು. ಏಕಾಏಕಿ ಸಿದ್ದರಾಮಯ್ಯನವ್ರು ಆಯ್ತು, ಸಿದ್ದರಾಮಯ್ಯನವ್ರ ಮೇಲೆ ಅಲಿಗೇಷನ್ ಮಾಡಿದ್ರು ಕೊಟ್ಟರು. ಆದರೆ ಯಡಿಯೂರಪ್ಪ ಅವ್ರ ಕೇಸ್ ಏನಾಯ್ತು, ಕುಮಾರಸ್ವಾಮಿ ಅವ್ರದ್ದು ಏನಾಯ್ತು, ಬೇಲೆಕೇರಿ ಹಗರಣದಲ್ಲಿ ಬೇಲೆಕೇರಿ ಬಂದರ್ನಲ್ಲಿ ಏನು ಆ ಗಣಿ ಇದು ಮಾಫಿಯಾ ಆಯ್ತಲ್ಲ ಮೈನಿಂಗ್ದು, ಅದಕ್ಕೇನು ಉತ್ತರ ಕೊಡ್ತಾರೆ. ಇವತ್ತು ಇವ್ರಿಗೆ ಯಾವುದೇ ಆಗಲಿ ಬಿಜೆಪಿ ಅನ್ನೋದು ಏನಾಗಿದೆ ಅಂದರೆ ದೇಶಕ್ಕೆ ಒಂದು ಥರ ಶತ್ರುಗಳ ಥರ. ಇವರು ದೇಶಭಕ್ತಿ ಹೆಸರು ಹೇಳ್ಕೊಂಡು ಅಲ್ಲಿನ ಬೇರೆ ಬೇರೆ ಸರ್ಕಾರಗಳನ್ನ ಕತ್ತರಿಸತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಹರಣ ಮಾಡ್ತಕ್ಕಂಥ ನಿರಂತರವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕಾರ್ಬಾರ್ ನಡೆಸ್ತಾ ಇದ್ದಾರೆ. ಯಾರು ನಾವು ಮನೀಶ್ ಸಿಸೋಡಿ ಅವರು ಮತ್ತೆ ಯಾರು ಕೇಜ್ರಿವಾಲ್ ಅವರು ಮತ್ತೆ ಇನ್ನೊಬ್ರು ಸಂಜಯ್ ಅವರು ಎಲ್ಲರೂ ಕಾರ್ಬಾರ್ ನಡೆಸ್ತಾ ಇದ್ದಾರೆ. ಅಲ್ಲಿ ಜೈಲಲ್ಲಿ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಸೊ ಕಾಂಗ್ರೆಸ್ ಅವರು ಸ್ವಲ್ಪ ದಿವಸದಲ್ಲಿ ಸರ್ ದಲಿತ ಸಿದ್ದರಾಮಯ್ಯ ಅಲ್ಲ ಸರ್, ಇವರು ಬಲಿತ ಸಿದ್ದರಾಮಯ್ಯ ಅಂತ ನಿನ್ನೆ ಅಹಿಂದ ವರ್ಗದವರೇ ಪ್ರತಿಭಟನೆ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದಾರೆ. ಕಾಂಗ್ರೆಸ್ ಹಠಾವೋ ದಲಿತರನ್ನು ಬಚಾವೋ ಅನ್ನೋ ಒಂದು ಸಂಘಟನೆ ಮಾಡಿದ್ದಾರೆ. ತನಿಖೆ ಆಗ್ಲಿ, ಯಾಕೆ ತನಿಖೆ ಆಗ್ಬಾರ್ದು? ನೀವು ಪ್ರಾಮಾಣಿಕರಾಗಿದ್ರೆ ತನಿಖೆ ಆಗ್ಲಿ. ಈಗ ಹಗರಣ ಇಲ್ಲದ ಹಗರಣದಲ್ಲಿ ಸುಳ್ಳು ಆರೋಪಗಳಿಗೆ, ಇವರ ಊಹಾಪೋಹ ಕಪೋಲ ಕಲ್ಪಿತ ಕಥೆಗಳಿಗೆ ತನಿಖೆ ಮಾಡಕ್ಕೆ ಹೋದ್ರೆ ಹುಚ್ಚುಂತ ಆಗ್ತದೆ. ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ಮೊದಲು ರಾಜೀನಾಮೆ ಕೊಡಬೇಕಾಗ್ತದೆ, ಪ್ರಧಾನಮಂತ್ರಿ ರಫೇಲ್ ಹಗರಣದಲ್ಲಿ ರಾಜೀನಾಮೆ ಕೊಡಬೇಕಾಗ್ತದೆ, ಅದಾನಿ ಸಂಬಂಧದಲ್ಲಿ ರಾಜೀನಾಮೆ ಕೊಡಬೇಕಾಗ್ತದೆ. ಆ ರೀತಿಯ ಪ್ರಕರಣಗಳು ಇಲ್ಲ. ಆದರೆ ರಾಜ್ಯಪಾಲರ ಭವನದಲ್ಲಿ ಕುಮಾರಸ್ವಾಮಿ ಅವರ ಫೈಲ್ ಇಲ್ಲ ಅಂದರೆ ಯಾರು ತಪ್ಪು? ರಾಜ್ಯಪಾಲರು ತಪ್ಪ? ಯಾರು ತಪ್ಪು? ಲೋಕಾಯುಕ್ತ ತಪ್ಪ? ಎರಡನೇ ಬಾರಿ ಮತ್ತೆ ಲೋಕಾಯುಕ್ತ ಪತ್ರ ಬರೆದಿದ್ದಾರೆ, ನಮಗೆ ಅನುಮತಿ ಕೊಡಿ ಅಂತ. ಈಗ ವಾರದ ಮುಂಚೆ ಬೇರೆ ಅಲ್ಲ, ನಿರಾಣಿ ಮೇಲೆ ಯಾಕೆ ಇವರು ಇನ್ನು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿಲ್ಲ? ಕೊಡಬೇಕಾಗಿದ್ದು ರಾಜ್ಯಪಾಲರ ಹೊಣೆಗಾರಿಕೆ, ಜವಾಬ್ದಾರಿ. ಆದರೆ ಬಿಜೆಪಿಯ ಕೇಂದ್ರ ಸರ್ಕಾರ, ಬಿಜೆಪಿಯ ನಾಯಕರು ಕುಮಾರಸ್ವಾಮಿ ರಾಜ್ಯಪಾಲರನ್ನ ಏನೋ ಒಂದು ಗುಮಾಸ್ತ ಬಿಜೆಪಿಯ ಕಾರ್ಯಕರ್ತ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ರಾಜಭವನವನ್ನ ಬಿಜೆಪಿ ಕಚೇರಿ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಅದು ಅವಮಾನ, ಸಂವಿಧಾನಕ್ಕೆ ಅವಮಾನ. ಇದಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇರೋದು. ಇದು ಈ ತಾರತಮ್ಯ, ಈ ಅವಮಾನ ಕರ್ನಾಟಕಕ್ಕೆ ಆಗ್ಲಿಕ್ಕೆ ನಾವು ಬಿಡಬಾರದು. ಬಿಜೆಪಿಯ ಸಂಚು, ಜೆಡಿಎಸ್ ಸಂಚು ಫಲಿಸಲ್ಲ. ಬಿಜೆಪಿಯ ಸಂಚು, ಜೆಡಿಎಸ್ ಸಂಚು ಅಂತಿದ್ದಾರೆ ರುದ್ರದೇವರೇ. ಕಾರ್ಯಕ್ರಮ ಇವತ್ತು ಹಾಕೊಂಡಿದ್ದಾರಲ್ಲ ಸರ್, 1.25 ವರ್ಷದಿಂದ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಈ ಪ್ರಾಸಿಕ್ಯೂಷನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ಯಾಕೆ ಡಿಮಾಂಡ್ ಮಾಡಲಿಲ್ಲ? ರಾಜ್ಯಪಾಲರಿಗೆ ಬ್ಲಾಕ್ ಮೇಲ್ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ. ಇವರು ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ಇವರು ಹಂಸಭಾಲ್ ಭಾರದ್ವಾಜ್ ಅವರು ರಾಜ್ಯಪಾಲ ಇದ್ರು. ಅವಾಗ ಇವ್ರ ನಡೆ ಏನಿತ್ತು? ಇವ್ರು ಅವಾಗ ಅವ್ರ ನಡೆ ರಾಜ್ಯಪಾಲರ ಪರವಾಗಿತ್ತು. ಈಗ ನಾವು ಮಾಡಿದ್ರೆ ತಪ್ಪ, ನಮ್ಮ ವಿರುದ್ಧ ಅಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಅವರು ಸಂವಿಧಾನ ದುರುಪಯೋಗ ಮಾಡೋದ್ರಲ್ಲಿ ನಿಸ್ಸೀಮರು, ಕಳ್ಳರು, ದರೋಡೆಕೋರು, ಈ ದೇಶವನ್ನು ಅತ್ಯಂತ ಹೆಚ್ಚು ಲೂಟಿ ಮಾಡಿದವರೇ ಕಾಂಗ್ರೆಸ್ ಅವರು. 70 ವರ್ಷದಿಂದ ಈ ದೇಶವನ್ನು ಲೂಟಿ ಮಾಡಿದವರು ಇಂಚಿಂಚು ಸಂಚು ನಡೀತಿದೆಯಾ? ಒಂದು ಸರ್ಕಾರವನ್ನು ಕೆಳಗೆ ಬೀಳ್ಸಕ್ಕೆ ಜೆಡಿಎಸ್ ಜೊತೆ ಸೇರ್ಕೊಂಡು ಸಂಚು ಮಾಡ್ತಿದ್ದೀರಾ ಸರ್? ಆ ರೀತಿ ಏನಿಲ್ಲ. ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಇವ್ರು ಮಾಡಿರೋ ಹಗರಣ ಮುಚ್ಚಾಕಕ್ಕೆ ಯಾಕೆ ಸರ್ ಪಾದಯಾತ್ರೆ ಬಿಜೆಪಿ ಮಾಡ್ದಾಗ ಮಾಡ್ತಾರೆ, ಹಗರಣ ಮಾಡಿದಾಗ ಇವರು ನಾವೇನ್ ರ್ಯಾಲಿ ಮಾಡ್ತೀವಿ ಅದನ್ನ ಮಾಡ್ತಾರೆ. ಈಗ ರಾಜಭವನ ಚಲೋ ಏನಕ್ಕೆ ಬೇಕಾಗಿತ್ತು ಅಂದ್ರೆ ಇವರು ಕಲ್ಪ್ರಿಟ್ಟು, ಇವರು ಇದಿದ್ದಾರೆ ಅಂತಾನೆ ಅವರು ರಾಜಭವನ ಚಲೋ ಮಾಡ್ತಾ ಇರೋದು. ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ತೀರಾ? ಕೆಳಗಿಳಿಸ್ತೀವಿ ಸರ್, ಗ್ಯಾರಂಟಿ. ಸಿದ್ದರಾಮಯ್ಯ ಅವ್ರನ್ನ ಕಾನೂನು ಕೆಳಗಿಳಿಸುತ್ತೆ. ಡಿಸೆಂಬರ್ 17, 2015ರಲ್ಲಿ 107 ಸೈಟು ಬಿಜೆಪಿ ಅವರು ಮೂಡ ಹಂಚಿಕೆ ಆಗಿದೆ ಅಕ್ರಮವಾಗಿ ಅಂತ ಹೇಳಿ ಸಿಬಿಐ ತನಿಖೆ ಆವಾಗ ಸಿದ್ದರಾಮಯ್ಯನವರು ನಡೆಸ್ತಾರೆ. ಇವಾಗ ಅವ್ರಿಗೆ ನೈತಿಕತೆ ಇಲ್ವಾ? ಅವರ ಒಂದು ಸರ್ಕಾರದಲ್ಲಿ ಇವಾಗ ಇಷ್ಟೊಂದು 3,000ಕ್ಕಿಂತ 5,000 ಕೋಟಿ, ನಾವು ಬರೀ ಸಿದ್ದರಾಮಯ್ಯ ಅವರು ಒಂದೇ ಹೇಳ್ತಾ ಇಲ್ಲ, 3,000 ಇಂದ 5,000 ಕೋಟಿ ಹಗರಣ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಕೆಳಗಿಳಿಸ್ತೀರಾ? ಅದು ಕಾನೂನು ಇದೆ, ಕಾನೂನು ನಿರ್ಣಯಿಸುತ್ತೆ. ನಾವು ಇದು ಮಾಡೋದಿಲ್ಲ. ತಪ್ಪು ಮಾಡಿದ್ರೆ ಅವರು ಕಾಂಗ್ರೆಸ್ ಸರ್ಕಾರ ಯಾವಾಗ ಪತನ ಆಗುತ್ತೆ? ಸರ್ಕಾರಕ್ಕೆ 136 ಸಂಖ್ಯೆ ಇದೆ. ಒಬ್ಬ ಸಚಿವ ಜೈಲಲ್ಲಿದ್ದಾರೆ, ಒಬ್ರು ಕಾನೂನು ಹೋರಾಟದಲ್ಲಿದ್ದಾರೆ, ಇನ್ನ 133 ಸಂಖ್ಯೆ ಇರುತ್ತೆ. ಅವರೇ ಸರ್ಕಾರ ಮಾಡ್ತಾರೆ. ಯಾರು ಕಳ್ರು ಬೇಗ ಹೇಳಿ.
ಯಾರು ಕಳ್ರು? ಬಿಜೆಪಿ ಅವರು ಜನತಾದಳದವರು ಇವತ್ತು ಅವತ್ತು ರಾಫೇಲ್ ಫೈಲ್ ಕಳೆದೋಯ್ತು, ಇವತ್ತು ಕುಮಾರಣ್ಣನ್ ಫೈಲ್ ಕಳೆದೋಗಿದೆ ಅಂತ ರಾಜ್ಯಪಾಲರ ಹತ್ರ ಡಿಫೆನ್ಸ್ ಫೈಲ್ ಕಳೆದೋಗಿದೆ. ಯಾರು ಕಳ್ರು? ಬಿಜೆಪಿನೇ ಕಳ್ರು, ಬಿಜೆಪಿ ಸರ್ಕಾರ ಕಳ್ರು. ಯಾರು ಕಳ್ರು? ಯಾರು ಕಳ್ರು? ಸರ್ಕಾರ, ರಾಜ್ಯ ಸರ್ಕಾರ, ಕಾಂಗ್ರೆಸ್. ಇಡೀ ಕಾಂಗ್ರೆಸ್ ಸರ್ಕಾರನೇ ಕಳ್ರು. ಇದು ಈ ವಾರದ ಜನಮನ. ನೋಡಿದ್ರಲ್ಲ, ಯಾರ್ಯಾರು ಹಣೆ ಬರ ಏನೇನಂತ ಅವ್ರವರೇ ಬಟ್ಟೆ ಹರ್ಕೊಂಡ್ರು, ಅವ್ರವರೇ ಬಟ್ಟೆ ಬಿಚ್ಕೊಂಡ್ರು. ಒಟ್ಟಾರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಾಗಿದೆ, ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ಜನಮನದೊಂದಿಗೆ ಹಾಜರಿರುತ್ತೆ.